ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ವಿಷಯ ಏನಪ್ಪ ಅಂದರೆ, ಬೆಳಗಾವದಿಂದ ವಂದೇ ಭಾರತ ನಾಳೆ 10ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ ಅಂತ ಕೇಳಿ ಭಾಳ ಸಂತೋಷವಾಯಿತು. ಇದಕ್ಕಿಂತ ಮುಂಚೆ ಕೂಡ ಸನ್ಮಾನ್ಯ ಇಲ್ಲಿಯ ಸಂಸದರು ಪ್ರಹ್ಲಾದ್ ಜೋಶಿ ಅವರು, ಸೋಮಣ್ಣವರು ಇವರೆಲ್ಲರೂ ಬೆಳಗಾವಿಗೆ ವಂದೇ ಭಾರತ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ಅದೇ ರೀತಿ 10ನೇ ತಾರೀಕಿಗೆ ಅದು ಪ್ರಾರಂಭ ಆಗ್ತದೆ ಅಂತ ಕೇಳಿ ಸಂಸದರ ಮಾತಿನಿಂದ ಕೇಳಿ ಭಾಳ ಖುಷಿಯಾಯಿತು. ನಾನು ಅವರಿಗೆಲ್ಲರಿಗೂ ಅಭಿನಂದನೆ ಹೇಳ್ತೀನಿ. ಆದರಣೀಯ ಪ್ರಧಾನಮಂತ್ರಿಗಳು ಬೆಳಗಾವಿ ಬಗ್ಗೆ ಕಾಳಜಿ ವಹಿಸಿ ಬೆಳಗಾವಿಗೆ ಅಭಿವೃದ್ಧಿ ಪರವಾಗಿ ಹೆಜ್ಜೆ ಇಡಲು ಕಾರಣೀಭೂತರಾಗ್ತಾ ಇದ್ದಾರೆ. ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಒಂದು ಕಾರ್ಯದಲ್ಲಿ ಬೆಳಗಾವಿಗೆ ರೈಲ್ವೆ ವ್ಯವಸ್ಥೆಯ ಕಾರ್ಯದಲ್ಲಿ ಬೆಳಗಾವಿ ಜನತೆ ಅಪೇಕ್ಷೆ ಪಟ್ಟಿತ್ತು, ವಂದೇ ಭಾರತ ಬೆಳಗಾವಿನಿಂದ ಪ್ರಾರಂಭ ಆಗಲಿ ಅಂತ. ಆ ಅಪೇಕ್ಷೆಯನ್ನು ಈಡೇರಿಸುವಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಅದನ್ನು ಯಶಸ್ಸು ಮಾಡಿದ್ದಾರೆ. ಹೀಗಾಗಿ ಆದರಣೀಯ ಸೋಮಣ್ಣವರಿಗಾಗಲಿ, ರೈಲ್ವೆ ಮಂತ್ರಿಗಳು ಹಾಗೂ ವೈಷ್ಣವರಿಗಾಗಲಿ, ಆದರಣೀಯ ಪ್ರಹ್ಲಾದ್ ಜೋಶಿ ಅವರಾಗಲಿ ಹಾಗೂ ನಮ್ಮ ಸಂಸದರಾದಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಇದೇ ರೀತಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಬೆಳಗಾವಿನಲ್ಲಿ ತಮ್ಮಿಂದ ಆಗಲಿ ಅಂತ ಬಯಸ್ತೀನಿ. 3ನೇ ಗೇಟ್ ರೈಲ್ವೆದ್ದು ಕೆಲಸ ನೆನಗುದಿಗೆ ಬಿದ್ದಿದೆ. ಅದನ್ನು ಕೂಡ ತಾವು ಗಮನ ಕೊಟ್ಟು ಆದಷ್ಟು ಬೇಗ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ನನ್ನ ವಿನಂತಿ ಇದೆ. ಬೆಳಗಾವದ ವಿಷಯ ಬಂದಾಗ ನಾನು ಸುಮಾರು ವರ್ಷಗಳಿಂದ ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಚೇರ್ಮನ್ ಆಗಿದ್ದಾಗೂ ಕೂಡ ಬೆಳಗಾವದಲ್ಲಿ ನಾನು ಇದನ್ನೇ ಹೇಳ್ತಾ ಬಂದಿದ್ದೀನಿ. ಬಳ್ಳಾರಿ ನಾಲದ ಸಮಸ್ಯೆ ವಿಪರೀತ ಇದೆ, ರೈತರಿಗೆ ಅನಾನುಕೂಲ ಆಗ್ತಾ ಇದೆ. ಆ ಅನಾನುಕೂಲತೆಯನ್ನು ನಿವೇರಿಸಲು ಸಂಸದರು ಪ್ರಯತ್ನ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಬಳ್ಳಾರಿ ನಾಲ ಒಂದು ಸಮಸ್ಯೆ ಆಗಿಯೇ ಬೆಳಗಾವಿಗೆ ಕಾಡ್ತಾ ಇದೆ. ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಎಲ್ಲರಿಗೂ ಅಪೇಕ್ಷೆ ಇದೆ. ತಾವು ಎಲ್ಲರೂ ಅದಕ್ಕೊಂದು ಒಳ್ಳೆ ಬ್ಲೂ ಪ್ರಿಂಟ್ ಮಾಡಿ ಅದನ್ನು ಯಾವ ರೀತಿ ಆ ನಾಲದ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಪ್ರಯತ್ನ ಮಾಡಿ ಅಂತ ಬೆಳಗಾವಿ ಜನತೆ ಪರವಾಗಿ, ಅಲ್ಲಿ ರೈತರ ಪರವಾಗಿ ನಾನು ನಿಮ್ಮನ್ನು ವಿನಂತಿ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ಸಲ ನಿಮಗೆ ಹೇಳ್ತಾ ಇದ್ದೀನಿ, ಬೆಳಗಾವಿ ಅಭಿವೃದ್ಧಿಯ ಪರವಾಗಿ ಚಿಂತಿಸುತ್ತಿರುವ ನೀವೆಲ್ಲರೂ ಬಹಳ ಅಭಿನಂದನಾ ಸ್ಫೂರ್ತಿಯಾಗಿದ್ದೀರಿ. ಮತ್ತು ಬೆಳಗಾವಿ ಜನತೆ ಈಡೇರಿ ಬೇಡಿಕೆ ಇತ್ತು, ವಂದೇ ಭಾರತ ಇಲ್ಲಿಂದ ಪ್ರಾರಂಭ ಆಗಲಿ ಅಂತ, ತಾವು ಪ್ರಾರಂಭ ಮಾಡಿಸಿದಿರಿ. ಹೀಗಾಗಿ ನಾನು ಮತ್ತೊಂದು ಸಲ ನಿಮ್ಮೆಲ್ಲ ಮಹನೀಯರಿಗೆ ಅಭಿನಂದನೆಯನ್ನು ಬೆಳೆಸ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.